ಹೊನ್ನಾವರ ತಾಲೂಕಿನ ಕೆಂಚುಗಾರ್ನಲ್ಲಿ ಅರಣ್ಯ ಇಲಾಖೆಯವರು ರಾಜು ನಾಯ್ಕ್ ಎನ್ನುವವರ ಮೇಲೆ ದೌರ್ಜನ್ಯ ಹಾಗೂ ಅತಿಕ್ರಮಣ ತೆರವು ವಿಚಾರ ಖಂಡಿಸಿ ಅರಣ್ಯ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಿಸಬೇಕೆಂದು ಆಗ್ರಹಿಸಿ ನೂರಾರು ಸಂಖ್ಯೆಯ ಅರಣ್ಯ ಅತಿಕ್ರಮಣದಾರರು ಹೊನ್ನಾವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ. ಇತ್ತೀಚೆಗೆ ಚಿಕ್ಕನಕೂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಂಚಗರ ಗ್ರಾಮದ ಅರಣ್ಯವಾಸಿ ರಾಜು ನಾಯ್ಕ್ ಮೇಲೆ ಅರಣ್ಯ ಸಿಬ್ಬಂದಿಗಳು ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಮುಕ್ತ ಹಾಗೂ ಸಮಗ್ರ ತನಿಖೆ ಜರುಗಿಸಲಾಗುವುದು. ತನಿಖೆಯಲ್ಲಿ ಅರಣ್ಯ ಇಲಾಖೆಗೆ ಹಸ್ತಕ್ಷೇಪ ಮಾಡಲು ಪೊಲೀಸ್ ಇಲಾಖೆ ಅವಕಾಶ ನೀಡದು ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ನಾಯ್ಕ್ ತಿಳಿಸಿದರು. ಹೊನ್ನಾವರ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಹೊನ್ನಾವರ ವಲಯ ಅರಣ್ಯ ಅಧಿಕಾರಿ ಹಾಗೂ 40 ಅರಣ್ಯ ಸಿಬ್ಬಂದಿಗಳು ಜರುಗಿಸಿದ ರಾಜು ನಾಯ್ಕ್ ಮೇಲೆ ದೌರ್ಜನ್ಯವೆಸಗಿದ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿ ಹೋರಾಟಗಾರರ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ್ ಅವರಿಗೆ ಕರ್ತವ್ಯದ ಮೇಲೆ ಚಿಕ್ಕಮಗಳೂರಿನಲ್ಲಿರುವ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಜಗದೀಶ್ ಹಾಗೂ ಉಪ ಪೊಲೀಸ್ ಅಧಿಕಾರಿ ಮಹೇಶ್ ಅವರು ಫೋನಿನ ಮೂಲಕ ಘಟನೆ ಕುರಿತು ಚರ್ಚಿಸಿದ ನಂತರ ಈ ಕುರಿತು ಹೇಳಿದರು. ವಲಯ ಅರಣ್ಯ ಅಧಿಕಾರಿ ಸವಿತಾ ದೇವಾಡಿಗ ನೇತೃತ್ವದಲ್ಲಿ ಇನ್ನುಳಿದ 40 ಅರಣ್ಯ ಸಿಬ್ಬಂದಿಗಳು ಅರಣ್ಯವಾಸಿ ರಾಜು ತಿಪ್ಪಯ್ಯ ನಾಯ್ಕ್ ಅನಾದಿ ಕಾಲದಿಂದ ಸಾಗುವಳಿ ಕ್ಷೇತ್ರದಲ್ಲಿ ಅತಿಕ್ರಮಣವಾಗಿ ಪ್ರವೇಶಿಸಿ ಅವಾಚ್ಯ ಶಬ್ದದಿಂದ ನಿಂದಿಸಿ ಬೆಲೆ ಬಾಳುವ 50,000 ರೂಪಾಯಿ ಮೌಲ್ಯದ ಬೆಳೆಯನ್ನು ನಾಶಪಡಿಸಿ ಸಾಕ್ಷಿಯನ್ನು ನಾಶಪಡಿಸಿ ಕಾನೂನಿಗೆ ವ್ಯತಿರಿಕ್ತವಾಗಿ ಕರ್ತವ್ಯಚ್ಯುತಿ ಎಸಗಿದ್ದಲ್ಲದೆ ಕಾನೂನು ಬಾಹಿರವಾಗಿ ಒಕ್ಕಲೆಬ್ಬಿಸಿ ಗುನ್ನ ಸ್ಥಳದಲ್ಲಿ ಅಕ್ರಮ ಬಂಧನದಲ್ಲಿಟ್ಟು ದೈಹಿಕ ಹಾಗೂ ಮಾನಸಿಕ ಹಿಂಸೆ ಮಾಡಿರುವುದರೊಂದಿಗೆ ಅರಣ್ಯವಾಸಿಗೆ ನಷ್ಟ ಉಂಟು ಮಾಡಿದ್ದಾರೆ. ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಸರ್. ಅವರಿಗೆ ಅವನ್ನೇನು ಅಮಾನತು ಮಾಡ್ಬೇಕೇನು ಹೇಳಿ ರೈತಿಲ್ಲ ಏನ್ ಮಾಡ್ಬೇಕು? ರೈತರಿಗೆ ಬೆಲೆ ಇಲ್ವಾ? ಅರಣ್ಯವಾಸಿಗಳಿಗೆ ನಷ್ಟ ಉಂಟು ಮಾಡಲಾಗಿದೆ ಎಂದು ದೌರ್ಜನ್ಯಕ್ಕೆ ಒಳಗಾದ ರಾಜು ನಾಯ್ಕ್ ಈಗಾಗಲೇ ಡಿಸೆಂಬರ್ 9ರಂದು ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಈ ಕುರಿತು ಅರಣ್ಯ ಅಧಿಕಾರಿ ಜೊತೆ ಚರ್ಚಿಸಲಾಯಿತು. ಈಗ ನಾವು ರೈತರು ತಪ್ಪು ಮಾಡಿದ್ರೆ ಪಬ್ಲಿಕ್ ಅರೆಸ್ಟ್ ಮಾಡಲ್ವಾ? ಇವರು ಆರಕ್ಷಕರು ಇವತ್ತು ಮೇಡಮ್ ಮಾಡ್ಬೇಕು, ನ್ಯಾಯ ದೊರಕಬೇಕು ನಮ್ಗೆ. ಕಾನೂನು ರಕ್ಷಣೆ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದು, ಅರೆಸ್ಟ್ ಮಾಡ್ಬೇಕು, ಮಾಡ್ಲಿಕ್ಕಲ್ಲ. ಕಾನೂನು ರಕ್ಷಣೆ ಮಾಡ್ಬೇಕು ಅವರು ಸರ್. ಈ ತರ ದಬ್ಬಾಳಿಕೆ ನಾಳೆ ಶೂಟ್ ಮಾಡಿದ್ರೆ ಯಾರು ಜವಾಬ್ದಾರಿ? ದಬ್ಬಾಳಿಕೆ ಮಾಡ್ತಾರೆ ಇದು ಯಾವ ನ್ಯಾಯ ಇದು? ಅಲ್ಲಿ ಪೊಲೀಸ್ ಜಡ್ಜಿರ ಹತ್ರ ಕರ್ಕೊಂಡು ಹೋದಾಗ ಅವರಿಗೆ ಅಂದ್ರೆ ಜಡ್ಜಿರ ಹತ್ರ ಮಾತಾಡ್ಬೇಕಾದ್ರೆ ಅವ್ರಿಗೆ ಜಡ್ಜಿರು ಹೇಳಿದ್ರು ಅಂತ ಇವ್ರು ಎದುರಿಗೆಯ್ಯ ಉಲ್ಲ ಮಾಡಬಾರ್ದು ಅಧಿಕಾರ ಇಲ್ಲ ನಿಮಗೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ಗೆ. ನಿರಂತರ ಅರಣ್ಯವಾಸಿಗಳಿಗೆ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನಿನ ವಿಧಿವಿಧಾನ ಅನುಸರಿಸದೆ ಅರಣ್ಯವಾಸಿಗಳಿಗೆ ಕಿರುಕುಳ ಮತ್ತು ಮಾನಸಿಕ ಹಿಂಸೆ ಈ ಹಿಂದಿನಿಂದಲೂ ನೀಡುತ್ತಿದ್ದಾರೆ ಎಂದು ವಲಯ ಅಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ಅರಣ್ಯವಾಸಿಗಳು ವ್ಯಕ್ತಪಡಿಸಿದರು. ನಂತರ ಹೋರಾಟಗಾರರ ವೇದಿಕೆ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ್ ಮಾತನಾಡಿ ಅರಣ್ಯಾಧಿಕಾರಿಗಳ ಕಾರ್ಯವೈಖರಿ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಹೊನ್ನಾವರ ತಾಲೂಕಿನ ಕೆಂಚಗಾರ್ ಗ್ರಾಮದಲ್ಲಿ ಅರಣ್ಯವಾಸಿಗಳ ಮೇಲೆ ಆಗಿರುವಂಥ ಒಂದು ದೌರ್ಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಫಿರ್ಯಾದಿಗೆ ಸಮಗ್ರವಾಗಿ ತನಿಖೆಗಳಾಗಬೇಕು, ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಅದರ ಜೊತೆಯಲ್ಲಿ ಸಂಬಂಧಪಟ್ಟಂಥ ಅರಣ್ಯ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಬಂಧಿಸಬೇಕು ಅಂತ ಆಗ್ರಹಿಸಿ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಸ್ಟೇಷನ್ಗೆ ಬಂದಿದ್ವಿ. ಸಮಗ್ರವಾಗಿ ನಮ್ಮ ಸಮಸ್ಯೆಗಳನ್ನು, ಕಾನೂನು ಬಾಹಿರ ಕೃತ್ಯಗಳನ್ನು ನಾವು ಮಂಡಿಸಿದ್ವಿ. ಈ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಿ ಕ್ರಮ ಜರುಗಿಸಬೇಕಂತ ಆಗ್ರಹ ಮಾಡಿದಾಗ ನಮ್ಮ ಬೇಡಿಕೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚುವರಿಯಾದಂಥ ಜಗದೀಶ್ ಅವರು ಫೋನಿನಲ್ಲಿ ಮಾತನಾಡಿ ಅವರು ಕರ್ತವ್ಯದಲ್ಲಿ ಚಿಕ್ಕಮಗಳೂರು ಇರುವುದರಿಂದ ಅವರು ಪ್ರಸ್ತಾಪ ಮಾಡೋದ ಬಗ್ಗೆ ಒಂದು ವಿಷಯನ ಹೇಳಿದ್ದಾರೆ. ಮೊದಲನೇದು, ಯಾವ ಕಾರಣಕ್ಕೂ ಈ ತನಿಖೆಯಲ್ಲಿ ಲೋಪ ಮಾಡುವುದಿಲ್ಲ. ಎರಡನೇದು, ಅರಣ್ಯ ಇಲಾಖೆಯವರಿಂದ ಈ ತನಿಖೆಯಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅತಿ ಶೀಘ್ರದಲ್ಲಿ ಈ ಒಂದು ಕಾನೂನಿನ ಅಡಿಯಲ್ಲಿ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಹೇಳುವುದನ್ನು ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನಾವು ಅರಣ್ಯವಾಸಿಗಳು ಮಾಡಿದ ತೀರ್ಮಾನಗಳೇನಂತ ಹೇಳಿದ್ರೆ 20 ತಾರೀಕಿನ ಒಳಗಡೆಗೆ ಪ್ರಾಥಮಿಕ ವರದಿಯನ್ನು ತಯಾರಿಸಿ ಸಲ್ಲಿಸಿ ಪ್ರೈಮಾ ಫೇಸ್ ಕೇಸಲ್ಲಿ ನೋಡಿ ನಮ್ಮ ಪರವಾಗಿರುವುದರಿಂದ ಆ ಅಧಿಕಾರಿಗಳ ವಿರುದ್ಧ ಅರಣ್ಯ ಸಿಬ್ಬಂದಿಗಳ ಮೇಲೆ ಈ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮಾಡಿದ್ದೇವೆ. ಒಂದಾನೊಂದು ವೇಳೆ 24 ತಾರೀಕಿನ ಆಗದೇ ಇದ್ದಾಗ ನಾವು 21ನೇ ತಾರೀಕಿಗೆ
ಈ ಅರಣ್ಯ ಅಧಿಕಾರಿಯ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಕಾನೂನು ಲೋಪವನ್ನು ಗುರುತಿಸಿ ಇಡೀ ಒಂದು ಜಿಲ್ಲಾ ಮಟ್ಟದ ಒಂದು ಪ್ರತಿಭಟನೆಯನ್ನು ನಾವು ಹೊನ್ನಾವರದಲ್ಲಿ ಇಟ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ಈ ಕಾನೂನಲ್ಲಿ ಲೋಪವಾಗದೆ ಹಿರಿಯ ಅಧಿಕಾರಿಗಳ ಪರವಾನೆ ಮನೆಗೆ ನ್ಯಾಯ ಕೊಡುವ ಭರವಸೆ ಕೊಟ್ಟಿರೋದ್ರಿಂದ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಅಷ್ಟಮಟ್ಟಕ್ಕೆ ಒಂದು ಪರಿಹಾರ ಪಡ್ಕೊಂಡಿದ್ದೀವಿ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಹೇಳ್ತೀನಿ. ರವೀಂದ್ರ ನಾಯಕ್ ಸರ್ ಏನು ಮಾತಾಡಿದಾರಲ್ಲ ಎಲ್ಲ ವಿಚಾರಗಳನ್ನು ಕೇಳಿಸ್ಕೊಂಡಿದ್ದೇವೆ. ಮತ್ತು ರಾಜು ತಿಪ್ಪಯ್ಯ ನಾಯಕ್ ಅವರು ಏನು ಬಂದು ದೂರು ಕೊಟ್ಟಿದ್ದಾರೆ 9ನೇ ತಾರೀಕಿಗೆ ನಮ್ಮದು ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ದೂರನ್ನು ಸ್ವೀಕರಿಸಿಕೊಂಡಿದ್ದೇವೆ. ಪ್ರಾಥಮಿಕ ಚರ್ಚೆಯಲ್ಲಿ ಪಿಎಸ್ಐ ರಾಜಶೇಖರ್, ಸಿಪಿಐ ವಸಂತ ಆಚಾರಿ ಗೋಕರ್ಣ, ಸಾವಿತ್ರಿ ನಾಯ್ಕ್ ಪಿಎಸ್ಐ ಉಪಸ್ಥಿತರಿದ್ದರು. ಜಿಲ್ಲಾ ಸಂಚಾಲಕ ರಾಮ ಮರಾಠಿ, ಇಬ್ರಾಹಿಂ ಸಾಬ್, ಕಿರಣ್ ಮರಾಠಿ, ಮಹಾಬಲೇಶ್ವರ್ ನಾಯ್ಕ್, ಮಹೇಶ್ ಸಾಲ್ಕೋಡ್, ನಗರ ಅಧ್ಯಕ್ಷ ಸುರೇಶ್ ಮೇಸ್ತಾ, ತಾಲೂಕಾ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್, ಮಂಜು ಮರಾಠಿ ಕುಮಟ, ರಾಜೇಶ್ ಮಿತ್ರ ನಾಯ್ಕ್ ಚಂದನಗೇರಿ, ವಿನೋದ್ ನಾಯ್ಕ್, ಚಂದ್ರು ನಾಯ್ಕ್ ಬೆಳಕೆ, ಶಬ್ಬೀರ್ ಭಟ್ಕಳ, ಮಹೇಂದ್ರ ನಾಯ್ಕ್ ಕತ್ಗಾಲ್, ದೇವರಾಜ್ ಗೊಂಡ ಭಟ್ಕಳ, ಸುರೇಶ್ ತುಬ್ಬೋಳ್ಳಿ ಇತರರು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್ ಹೊನ್ನಾವರ.